ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇದು ಸಿಗಂದೂರ್ಗೆ ಹೋಗಿದ್ವಲ್ಲ, ಅದೇ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ಸೊ ನೋಡ್ತಾ ಹೋಗಿ ಹಾಗೆ ಬಿಟ್ಟಿರ್ತೀನಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಉರಿ ಬಿಸಿಲು, ಇಲ್ಲಿ ನೋಡಿದ್ರೆ ಹಿಂಗೆ ಐತಲ್ಲ, ಏನೋ ಮಾಕತಿ ಚೆನ್ನಾಗಿ ಚಪ್ಪಲಿ ಹಾಕೊಂಡಿಲ್ಲ ಅಂದ್ರೆ ನಡೆಯೋಕ್ಕಾಗ್ತಿರ್ಲಿಲ್ಲ ಕಣೆ. ಆಕೆ ಹೋಗ್ತಾನೆ ಕಾರ್ ಬಿಡಲ್ಲ ಅಂತಾರೆ. ನೀವು ಪಾರ್ಕಿಂಗ್ ಪ್ಲೇಸ್ಗೆ ಏನಾರು ಅಮೌಂಟ್ ಕೊಡ್ಬೇಕೇನಾದ್ರು? ಮಲ್ಕೊಂಡಿದ್ದೇನೆ. ಬರೀ 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 ಬೇಗ ನೀನೇ ಎತ್ತಿದೀಯ ಇಂಥ ಟೈಮ್. ಹಾಕಿ ಬಂದಿನಪ್ಪ ನಂದನ ನೀನು ನನಗೆ ಬರಲ್ಲೋ ಬರ್ರಿ ಮಾಡ್ಕೊಂಡ್ಬಿಡೋಣ. ಇಲ್ಲೇ ದರ್ಶನಕ್ಕೆ ಹೋಗೋದ್ವಾ? ಎಷ್ಟು ಸಣ್ಣದಾಗಿ ಕಾಣಿಸ್ತಾ ಇದೆ ನೋಡು. ಸೊ ನೋಡಿದ್ರಲ್ಲ, ಇವಾಗ ನಾವು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ನಾನದ್ದೇನು ಗೊತ್ತಾ, ನಾವು ದೇವಸ್ಥಾನ ಹತ್ರ ಇಳ್ಕೊಂಡು ಒಂಚೂರು ಮುಂದೆ ಬಂದುಬಿಟ್ಟು ಇಲ್ಲಿ ಸ್ನಾನದ ರೂಮ್ಗಳಂತ ಸಪ್ರೇಟಾಗಿದ್ದಾವೆ. ಸೊ ನಾವು ಅಲ್ಲಿಗೆ ಹೋಗಿ ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಸ್ನಾನದ ರೂಮ್ಗಳಿರ್ತವೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳೋದು. ಸೊ ಸ್ವಲ್ಪ ಹಿಂಸೆನೇ ಅನ್ನಿಸ್ತು ನನಗಂತೂ. ಯಾಕೆ ಅಂತಂದರೆ ಇಲ್ಲಿ ಸ್ವಲ್ಪ ಸ್ನಾನದ ವ್ಯವಸ್ಥೆ ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ. ಸೊ ಇನ್ನು ಹೋಗಿ ನೋಡಿ, ನಾನು ಈ ರೀತಿ ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ರೆಡಿಯಾಗಿ ನಾನು ಬೇಗನೆ ಬಂದೆ. ಅವರೆಲ್ಲ ಅಲ್ಲೇ ಇದ್ದರು. ಯಾಕೆ ಅಂತಂದರೆ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಆಲ್ರೆಡಿ ಫುಲ್ ಡೌನ್ ಆಗಿಬಿಟ್ಟಿತ್ತು. ನಾವು ಕಾರಲ್ಲಿ ಚಾರ್ಜಿಂಗ್ ವೈರ್ನ ತೊಗೊಂಡೋಗಿರಲಿಲ್ಲ, ಹಿಂಗೆ ಮರ್ತ್ಬಿಟ್ಟು ಹೋಗಿಬಿಟ್ಟಿದ್ವಿ. ಸೊ ಹಾಗಾಗಿ ಇನ್ನು ಚಾರ್ಜಿಂಗ್ ಹಾಕ್ಕೊಳ್ಳೋಣ ಇಲ್ಲಿ ಎಲ್ಲರೂ ಕೇಳ್ಕೊಂಡು ಅಂತ ಬಂದರೆ ಇಲ್ಲೊಂದು ಚಾರ್ಜಿಂಗ್ದೊಂದು ಅದಕ್ಕೆ ಅಂತ ರೆಸ್ಟ್ ರೂಮ್ ಅಂತ ಮಾಡಿದ್ದಾರೆ ದೊಡ್ಡದಾಗೆ. ಸೊ ಒಂಥರ ಹಾಲ್ ಥರ ಇತ್ತು, ಅಲ್ಲಿ ಚಾರ್ಜಿಂಗ್ ಹಾಕೋಣ ಅಂತೇಳಿ ಅಲ್ಲಿ ಬಂದು ಸ್ವಲ್ಪ ಕೂದಲುಗಳು ಕೂಡ ಹಾರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಿಂತ್ಕೊಂಡು ಚಾರ್ಜಿಂಗ್ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಹೋಗಿ ನನ್ನ ಮೊಬೈಲಲ್ಲಿ ಚಾರ್ಜಿಂಗು ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಈ ಥರ ಒಂದು ಬಿಲ್ಡಿಂಗ್ ಇದೆ, ಕಾಣಿಸ್ತಿದೆ ಅಂತ ಅನಿಸುತ್ತೆ. ಈ ಬಿಲ್ಡಿಂಗಲ್ಲಿ ಚಾರ್ಜಿಂಗ್ ವೈರ್ಗಳು ಚಾರ್ಜಿಂಗ್ದೆಲ್ಲ ಕಲೆಕ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ ಹಾಕ್ಕೊಳಕ್ಕೆ ಬಂದಿದ್ದೆ. ಸೊ ಎಲ್ಲಿ ಅಂಗಡೀಲಿ ಕೇಳಿದ್ರು ಚಾರ್ಜಿಂಗ್ ಹಾಕಲ್ಲ ಅಂತಾರೆ, ಬೇರೆ ಕಡೆ ಕೇಳಿದ್ರು ಚಾರ್ಜಿಂಗ್ ಹಾಕಲ್ಲ ಅಂದರು. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಚಾರ್ಜಿಂಗ್ ಮಾಡ್ಕೊಂಡು ಹೋಗೋಣ. ಕಾರಲ್ಲಿ ಬೇರೆ ಚಾರ್ಜಿಂಗಿಂದ ಇರಲಿಲ್ಲ. ಸೊ ಹಾಗಾಗಿ ಹೇಗೋ ಒಂದು 70-80% ಚಾರ್ಜಿಂಗ್ ಮಾಡಿಕೊಂಡೆ. ಇನ್ನು ಅಷ್ಟರಲ್ಲೇ ತುಳಸಿಯವರು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನ ಮುಂದಕ್ಕೆ ಬಂದಿದ್ದರು. ನಾನೀಗ ಹೋಗಿಬಿಟ್ಟು ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಿಂತ್ಕೊಂಡಿದ್ವಿ. ಸಿಕ್ಕಾಬಟ್ಟೆ ಮಳೆ ಇತ್ತು ಬಿಡಿ. ನೋಡಿ ಇಲ್ಲಿ ಬರೆದಿದ್ದಾರೆ ನೋಡಿ, ಶ್ರೀ ಚೌಡಮ್ಮ ದೇವಿ ದೇವಾಲಯ ಅಂತ ಹೇಳ್ಬಿಟ್ಟು, ಶ್ರೀ ಕ್ಷೇತ್ರ ಸಿಗಂದೂರು ಅಂತ. ಲೈನಿಗೆ ನಿಂತಿದ್ವಿ ನೋಡಿ. ನಾನು ಹೂವನ್ನು ತೊಗೊಂಡೆ, ಬಾಳೆಹಣ್ಣು, ಒಂದೆರಡು ನಿಂಬೆಹಣ್ಣು, ಅಷ್ಟಕ್ಕೆ 150 ರೂಪಾಯಿ ಹೇಳಿದರು. ಸೊ ಇಲ್ಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಲೈನಿಗೆ ನಿಂತ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲರೂ ಕೂಡ ಒಟ್ಟಿಗೆ. ಸೊ ಏನು ಸ್ವಲ್ಪತ್ತಿಗೆ ದರ್ಶನ ಆಗೋಯಿತು, ಒಂದು ಹಾಫ್ ಆನ್ ಅವರ್ಗೆ. ನೋಡಿ ನಾನು ತುಳಸಿ ಎಲ್ಲರೂ ಕೂಡ ನಿಂತ್ಕೊಂಡು ವಿಡಿಯೋಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ತುಂಬಾ ಇಷ್ಟ ಆಗುತ್ತೆ ಒಳಗಡೆ ಹೋಗಿ ನೋಡಿದ್ರೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ತುಂಬ ದಿನದಿಂದ ಆಸೆ ಪಟ್ಟಿದ್ದೆ, ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ. ಹೌದಾ?
ಕ್ಲಾರಿಟಿ ಬರುತ್ತೆ. ಎಲ್ಲೂ ಹೋಗಲ್ಲ ಹೇಳು. ಸೊ ಇನ್ನೇನು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದು ಒಂದಿಷ್ಟು ಫೋಟೋಗಳೆಲ್ಲ ಇಟ್ಕೊಂಡ್ವಿ. ನೋಡಿದ್ರಲ್ಲ ಫೋಟೋಗಳೆಲ್ಲ ಇಟ್ಕೊಂಡಿರೋದೆಲ್ಲ ನಾನು ಹಾಕಿದ್ದೀನಿ. ಅದಾದಮೇಲೆ ಇನ್ನು ಟಿಫನಿಗೆ ಬರೋಣ ಅಂತೇಳಿ ಬರ್ತಾಯಿದ್ದೀವಿ. ಅಲ್ಲಿ ದೇವಸ್ಥಾನದ ಮುಂದೆನೇ ಒಂದು ಹಸು ಇತ್ತು, ತುಂಬ ಚೆನ್ನಾಗಿ ಊಟ ನಿಂತಿತ್ತು. ನಾನೊಂದಿಷ್ಟು ಫೋಟೋಗಳನ್ನ ತೊಗೊಂಡು ಹಂಗೇ ವೀಡಿಯೋಸು ಮಾಡಿಸ್ಕೊಂಡೆ. ಅದಾದಮೇಲೆ ಟಿಫನಿಗೆ ಬಂದ್ವಿ. ಟಿಫನಿಗೆ ಬಂದರೆ ಬೋಂಡ ಸ್ಮೆಲ್ ಬರ್ತಾಯಿತ್ತು, ಸೂಪರ್ ಸ್ಮೆಲ್ ಬರ್ತಾಯಿತ್ತು. ಬೋಂಡ ನೋಡಿಬಿಟ್ಟು ಸಖತ್ತಾಗಿರುತ್ತೆ ತಿಂಡಿ ಅಂತೇಳ್ಬಿಟ್ಟು ಇಲ್ಲೊಂದು ಹೋಟ್ಲಿಗೆ ಬಂದರೆ ಪಲಾವೂ ಎರಡೆರಡು ಬಜ್ಜಿ ತೊಗೊಂಡ್ವಿ. ಅಂದರೆ ಬೋಂಡನೂ ಅಂತೀವಿ ನಾವು, ಬಜ್ಜಿನೂ ಅಂತ ಹೇಳ್ತೀವಿ. ಮೆಣಸಿನ್ಕಾಯಿ ಹಾಕಿ ಹಾಕೋದನ್ನ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ನಾನು ಎರಡನ್ನೂ ಒಂದೇ ಥರನೇ ಹೇಳ್ತೀನಿ. ಕೆಲವರು ಬೋಂಡನ ಈರುಳ್ಳಿ ಹಾಕಿ ಮಾಡ್ತಾರಲ್ಲ ಅದನ್ನ ಬೋಂಡ ಅಂತ ಹೇಳ್ತಾರೆ. ನಾವು ಮೆಣಸಿನ್ಕಾಯಿ ಬೋಂಡ ಇಲ್ಲಾಂದರೆ ಮಿರ್ಚಿ ಬಜ್ಜಿ ಎಲ್ಲ ಥರನೂ ಹೇಳ್ತಾ ಇರ್ತೀವಿ. ಸೊ ಇನ್ನು ಇಲ್ಲಿ ಬಂದು ಕೂತ್ಕೊಂಡ್ವಿ ಟಿಫನ್ ಮಾಡೋಣ ಅಂತ ಹೇಳಿ. ಟಿಫನ್ ಮಾಡೋಣ ಅಂತ ಕೂತ್ಕೊಂಡ್ರೆ ಕೊಟ್ಟರು ಪಲಾವೂ ಎರಡೆರಡು ಬಜ್ಜಿ ಮಾತ್ರ ಸೂಪರಾಗಿತ್ತು. ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತಾ ಇತ್ತು ಬಜ್ಜಿ. ಆದರೆ ರೈಸ್ ಬಾತ್ ಮಾತ್ರ ಒಳಕ್ಕೆ ಹೋಗ್ತಿರ್ಲಿಲ್ಲ ಬಿಡಿ. ಅದರಲ್ಲಿ ಏನೂ ಇರಲಿಲ್ಲ, ಉಪ್ಪು ಖಾರ ಹುಳಿ ಎಂಥದ್ದು ಇರಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಹೊಟ್ಟೆ ಹಸ್ತಿತ್ತಲ್ವ. ಇನ್ನು ಆಲ್ರೆಡಿ ಒಂದು ಆಗಿತ್ತು ಅನಿಸುತ್ತೆ, ಒಂದು 11 ಗಂಟೆ ಮೇಲೆ ಆಗಿತ್ತು ಅಂತ ಅನಿಸುತ್ತೆ. ನಂಗೆ ಅಷ್ಟೊಂದು ಟೈಮು ಗೊತ್ತಿಲ್ಲ, ಯಾಕೆಂದ್ರೆ ಈಗ ಆಲ್ರೆಡಿ 5 ದಿನ ಆಯ್ತು ಇದೆಲ್ಲ ಶೂಟ್ ಮಾಡಿ. ಸೊ ಬಂದ ತಕ್ಷಣ ವಿಡಿಯೋಗಳು ಹಾಕೋಕ್ಕಾಗಲಿಲ್ಲ. ಬೇರೆ ಒಂದು ಸಮಸ್ಯೆ ಇತ್ತು, ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳ್ಕೊಂಡು ಹೋಗ್ತೀನಿ. ನಾನು ಲೇಟಾಗಿ ವಾಯ್ಸ್ ಓವರ್ ಕೊಡ್ತಿರುವಂಥದ್ದು ಇದನ್ನೆಲ್ಲನೂ. ಸೊ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಇನ್ನು ನಾವು ಇವಾಗ ಕಾರ್ ಹತ್ರ ಬರ್ತಾಯಿದ್ದೀವಿ. ಹೊರಗಡೆ ಬಂದಾಯಿತು, ಇನ್ನು ಮಳೆ ಬರ್ತಲೇ ಇತ್ತು. ಸೊ ಒಂಥರ ಕಾಲಿಟ್ಟರೆ ಕೊಚ್ಚೆ ಬರೀ ಕೆಂಪು ಮಣ್ಣು ಅದೆಲ್ಲನ. ಅಲ್ಲಿಂದ ಇವಾಗ ನಾವು ಬೇರೆ ಕಡೆ ಹೊರಡಬೇಕು. ಸೊ ಈಗ ಮುಂದಿನ ಪಯಣ ಬಂದ್ಬಿಟ್ಟು ನಮ್ಮದು ಮುರುಡೇಶ್ವರ, ಅಂದರೆ ಸಮುದ್ರ ಬೀಚ್ ನೋಡೋಣ ಅಂತ ಹೊರಡ್ತಾ ಇದ್ದೀವಿ. ಅಲ್ಲಿಂದ ನಾವು ಹೊರಟು ಬಂದ ತಕ್ಷಣ ಇಲ್ಲಿ ತುಂಬ ಚೆನ್ನಾಗಿದೆ. ಫಸ್ಟು ಇಲ್ಲೆಲ್ಲ ನೀರಿತ್ತಲ್ವ, ಮೊದಲೆಲ್ಲ ಬಸ್ಗಳು ಹೋಗ್ತಾ ಇರಲಿಲ್ವಂತೆ ಈ ರೂಟಲ್ಲಿ. ಮೊದಲೆಲ್ಲ ದೋಣಿಗಳು ಹಡಗುಗಳೆಲ್ಲ ಹೋಗಿ ಈ ಕಡೆಯಿಂದ ಆ ಕಡೆ ಬಿಡ್ತಾಯಿದ್ರಂತೆ ಅಮ್ಮನ್ನ ನೋಡೋಕ್ಕೆ, ಅಂದರೆ ಇದಕ್ಕೆ ಸಿಗಂದೂರಿಗೆ ಚೌಡೇಶ್ವರಿನ ನೋಡೋಕ್ಕೆ. ಸೊ ಇವಾಗ ತುಂಬ ಚೆನ್ನಾಗೆಲ್ಲ ನೋಡಿ ಈ ರೀತಿ ರೋಡ್ ಮಾಡಿದ್ದಾರೆ. ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಿಂತ್ಕೊಂಡು ಒಂದಿಷ್ಟು ಫೋಟೋಗಳನ್ನ ತೊಗೊಂಡು ಒಂದಿಷ್ಟು ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಎಲ್ಲ ಬಂದಿರೋರೆಲ್ಲ ಅದೇ ರೀತಿ ಮಾಡ್ತಾಯಿದ್ರು, ಕಾರ್ ನಿಲ್ಸೋದು, ಕಾರಲ್ಲಿ ಬಂದಿರೋರು ಈ ರೀತಿ ಒಂದು ಫೋಟೋಸ್ಗಳು ತೊಗೊಳ್ಳೋದು, ವಿಡಿಯೋಗಳು ಮಾಡ್ಕೊಳ್ಳೋದು ಅಂತ. ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ನೀರುಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಎಲ್ಲ, ಒಂದಿಷ್ಟು ಫೋಟೋಗಳನ್ನ ತೊಗೊಳಕ್ಕೆಲ್ಲ. ಸೊ ಹಾಗಾಗಿ ಒಂದಿಷ್ಟು ಇಲ್ಲಿ ಫೋಟೋಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಇಳ್ಕೊಂಡು ಈಗ ಫೋಟೋಗಳನ್ನ ತೊಗೊಳ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸಸ್ ಎಲ್ಲ, ತುಂಬ ಚೆನ್ನಾಗಿತ್ತು. ಒಂಥರ ಖುಷಿ ಆಗ್ತಿತ್ತು, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದ್ವು. ಇನ್ನೇನು ರಾತ್ರಿ ನಿದ್ದೆ ಕಟ್ಟಿದ್ವಿ, ಫೇಸ್ ಎಲ್ಲ ಅಷ್ಟೇನು ಖುಷಿಯಾಗಿರಲ್ಲ. ಆದರೂ ಕೂಡ ಒಂದಿಷ್ಟು ಫೋಟೋಗಳು ತೊಗೊಳ್ಳೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಇಳ್ಕೊಂಡ್ವಿ. ಅದಾದಮೇಲೆ ಇವಾಗ ನಾವು ಮುರುಡೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ಬೀಚೆಲ್ಲ ನೋಡಿಕೊಂಡು ಬರಬೇಕು. ನೋಡಿ ಈ ರೀತಿ ಎಲ್ಲ ಗ್ರೂಪ್ ಫೋಟೋ ಕೂಡ ಒಂದು ಆ್ಯಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಬಿಡಿ. ಈ ರೀತಿ ಎಲ್ಲ ಗ್ರೂಪ್ ಫೋಟೋನ ತಕ್ಕೊಂಡ್ವಿ. ನಾವೆಲ್ಲ 8 ಮೆಂಬರ್ಸು, ಸಣ್ಣ ಮಕ್ಕಳು ಇದರಲ್ಲಿ 2 ಮೆಂಬರ್ಸ್ ಅಷ್ಟೇ. ಇನ್ನೆಲ್ಲ ಸ್ವಲ್ಪ 3 ಜನ ಸ್ವಲ್ಪ ಮೀಡಿಯಮ್ಮು ನಾವೆಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡಿದ್ದು ಆದಮೇಲೆ ಈ ಥರ ಒಂದು ರೀಲ್ಸ್ ಮಾಡೋಣ ಅಂಥೇಳಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ ನಾನು ಮೊದಲೇ. ಆದರೆ ನನಗೆ ಮಾಡೋಕ್ಕಾಗಲಿಲ್ಲ ಬಿಡಿ, ಟೈಮ್ ಆಗುತ್ತೆ. ನಾವಿವಾಗ ಮುರುಡೇಶ್ವರ ಟೆಂಪಲ್ಗೆ ಹೋಗಬೇಕು ಬೀಚ್ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈಗ ಅಲ್ಲಿಗೆ ನಮ್ಮ ಪಯಣ ಸಾಗಿದೆ. ಅಲ್ಲಿಂದ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ. ಏಕೆಂದರೆ ಇನ್ನೊಂದು ಕಡೆ ಕೂಡ ನಾವು ಹೋಗ್ತಾ ಇದ್ದೀವಿ ಇವಾಗ, ಅಂದರೆ ಜೋಗ್ ಫಾಲಿಸ್ ನೋಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ತುಳಸಿಯವ್ರ ಹಸ್ಬೆಂಡು, ಅಂದರೆ ಅವ್ರು ಆಲ್ರೆಡಿ ನೋಡಿದಾರಂತೆ, ನಾನು ನೋಡಿರಲಿಲ್ಲ. ಸೊ ಹಾಗಾಗಿ ಪಾಪ ಅವ್ರು ನನಗೋಸ್ಕರ ನಿನಗೆ ತೋರಿಸ್ತೀನಿ ಬರಮ್ಮ ಅಂತ ಹೇಳ್ಬಿಟ್ಟು, ಅಣ್ಣ ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ, ಒಂದು 12ರಿಂದ 13 ಕಿಲೋಮೀಟರ್ ಐತೆ, ಹೋಗೋಣ ಅಂತ ಹೇಳ್ಬಿಟ್ಟು. ನಾವು ನಿಜವಾಗಿ ಎಂದೂ ಹೋಗಿರಲಿಲ್ಲ ಜೋಗ್ ಫಾಲಿಸ್ಗೆಲ್ಲ, ನಮ್ಮ ಮನೆ ಕರ್ಕೊಂಡು ಹೋಗಿಲ್ಲ ನಾನು ಯಾವತ್ತೂ. ಸೊ ಇನ್ನೇನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.